ನಮಸ್ತೆ. ಕರ್ಮ ಬಗ್ಗೆ ಹೇಗೆ ಗೊತ್ತಾಯಿತು ನಿಮಗೆ? ನಾನು ಈ ತರ ನನಗೆ ಡಿಸೀಸ್ ಇದೆ ಅಂತ ಗೊತ್ತಾದ್ಮೇಲೆ ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾರೆ ನನಗೆ ಆಯುರ್ವೇದಿಕ್ ಬೇಕಂತ. ಸೊ ಆಗ ನನಗೆ ಕರ್ಮ ಏನಿತ್ತು ನಿಮ್ಗೆ? ಏನು ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋನ್ಸ್ ಇತ್ತು, 7 ಸೈಜ್ ಮಲ್ಟಿಪಲ್ ಸ್ಟೋನ್ಸ್ ಇತ್ತು. ಸೊ ಹಾಗಾಗಿ ನಾನು ಇಲ್ಲಿ ಏನೇನು ಸಿಂಪ್ಟಮ್ಸ್ ಇತ್ತು? ನಂಗೆ ಇದು ತುಂಬಾ ಪೇನ್ ಆಗ್ತಾ ಇತ್ತು, ಊಟ ಮಾಡಕ್ ಆಗ್ತಾ ಇರ್ಲಿಲ್ಲ, ರಾತ್ರಿ ಇಡೀ ನಿದ್ದೆ ಬರ್ತಾ ಇರ್ಲಿಲ್ಲ, ಆಮೇಲೆ ಏನು ತಗೊಳಕ್ ಆಗ್ತಾ ಇರ್ಲಿಲ್ಲ, ಬ್ಲಡ್ ಒಂದ್ ಸ್ವಲ್ಪ ಕಮ್ಮಿ ಆಗ್ತಾ ಇತ್ತು, ಸುಸ್ತಾಗ್ತಾ ಇತ್ತು. ಅವಾಗ ಎಷ್ಟು ತಿಂಗಳಿಂದ ಸಿಂಟಮ್ಯಾಟಿಕಲಿ ನಿಮ್ಗೆ ಚೇಂಜಸ್ ನನಗೆ 6 to 8 months ಇಂದ ಆಯ್ತು, ಬಟ್ ಇದೇ ಡಿಸೀಸ್ ಅಂತ ನಂಗೆ ಗೊತ್ತಿರಲಿಲ್ಲ. ಸಿಂಟಮ್ಯಾಟಿಕಲಿ ಚೇಂಜಸ್ ಇದು ಮೆಡಿಸಿನ್ ತಗೊಂಡಾದ್ಮೇಲೆ ಎಷ್ಟು ತಿಂಗಳಿಂದ ಗೊತ್ತಾಯ್ತು? ಸೊ ನಂಗೆ 1 month ಅಷ್ಟೊತ್ತಿಗೆ ನಂಗೆ ಗೊತ್ತಾಯ್ತು. ಸೊ ಡಯಟ್, ಯೋಗ, ಪ್ರಾಣಾಯಾಮ ಎಲ್ಲ ಮಾಡ್ತಾ ಮಾಡ್ತಾನೆ. ಯೋಗ ಡಯಟ್ ಚಾರ್ಟ್ ಏನಿದೆಯೋ ಅದೆಲ್ಲ. ಈಗ ರೀಸೆಂಟ್ಲಿ ರಿಪೋರ್ಟ್ಸ್ ಮಾಡುವಾಗ ಏನು ಬಂದಿದೆ ರಿಪೋರ್ಟ್ಸ್ ಅಲ್ಲಿ? ರಿಪೋರ್ಟ್ಸ್ ಅಲ್ಲಿ ಈಗ ಫುಲ್ ಸ್ಟೋನ್ಸೇ ಇಲ್ಲ ಅಂತ ಹೇಳ್ತಿದ್ದಾರೆ ಡಾಕ್ಟರ್ಸ್. ರಿಪೋರ್ಟ್ಸ್ ರಿಪೋರ್ಟ್ಸ್ ಅಲ್ಲಿ ಚೇಂಜಸ್. ಸೊ ನೀವು ನಿಮ್ ತರನೇ ಸಫರ್ ಮಾಡೋದು ಪೇಷಂಟ್ಸ್ಗೆ ಕರ್ಮ ಸಜೆಸ್ಟ್ ಮಾಡ್ತೀರಾ? ಹಾ, ಖಂಡಿತ ಮಾಡ್ತೀನಿ. ಆಲ್ರೆಡಿ ನಾನು ಸಜೆಸ್ಟ್ ಮಾಡಿದ್ದೀನಿ, ನನ್ನ ಫ್ರೆಂಡ್ಸ್ ಮೋಸ್ಟ್ ಬರ್ಬೋದು ಅವರು. ಸರಿ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.